ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಭಗವದ್ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಆ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಿರಂತರವಾಗಿ ಈಗ ನಡೆಸ್ತಾ ಬರ್ತಾ ಇದೆ. ಈಗ 18ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನೂ ಇಲ್ಲಿ ತಮಗೆ ತಿಳಿಸಿಕೊಡಲಾಗ್ತಾ ಇದೆ. ಜೊತೆಗೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಏನು ಗೀತೆಯ ಸಂದೇಶವನ್ನು ನೀಡಿದ್ದಾನೆ ಆ ಸಂದೇಶವನ್ನು ಕೂಡ ಪ್ರಸಾರ ಮಾಡಲಾಗ್ತಾ ಇದೆ. ಭಗವದ್ಗೀತೆ ಈ ಜಗತ್ತು ಕಂಡ ಅತ್ಯದ್ಭುತವಾದ ಒಂದು ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಬೇಕಾದಷ್ಟು ಶಾಸ್ತ್ರಗಳಿದೆ, ಆದರೆ ಎಲ್ಲ ಶಾಸ್ತ್ರಗಳನ್ನು ಓದುವಷ್ಟು ಸಮಯ ನಮಗೆ ಇಲ್ಲ. ಈಗ ಸಂಸಾರದ ನಾನಾ ವಿಧವಾದ ಜಂಜಾಟಗಳಲ್ಲಿ ಬಳಲಿ ಹೋದಂಥ ನಮಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಭಗವದ್ಗೀತೆಯ ಪಠನವನ್ನು ಮಾಡ್ತಾ ಅದರ ಪ್ರವಚನವನ್ನು ಕೇಳ್ತಾ ಪ್ರವಚನದಲ್ಲಿ ಕೇಳಿದ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದರೆ ನಮ್ಮ ಜೀವನ ಹಸನವಾಗತ್ತೆ. ನಾವು 4 ಪುರುಷಾರ್ಥಗಳಲ್ಲಿ ಒಂದಾದ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು 4 ಪುರುಷಾರ್ಥಗಳಿದೆ, ಆ ಪುರುಷಾರ್ಥಗಳಲ್ಲಿ ಅಂತಿಮ ಪುರುಷಾರ್ಥವಾದ ಮೋಕ್ಷ ಎಂಬ ಪುರುಷಾರ್ಥವನ್ನು ಬಯಸೋದು ಮಾನವನ ಅಂತಿಮವಾದ ಗುರಿ. ಆ ಗುರಿಯನ್ನು ತಲುಪುವುದಕ್ಕೆ ನಾವು ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಪೂರ್ಣ ರೂಪದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಾವು ಮೊದಲಿನ ಮೆಟ್ಟಲನ್ನು ತುಳಿದಂತೆ. ಆದ್ದರಿಂದ 100,000 ಮೆಟ್ಟಲುಗಳಿದೆ ಮೋಕ್ಷಕ್ಕೆ. ಅದರ ಮೊದಲ ಮೆಟ್ಟಲು, ಮೊದಲ ಸೋಪಾನವೇ ಅದು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋದು. ಭಗವಂತ ಅಂದರೆ ಸಾಕ್ಷಾತ್ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ. ಅವನಿಂದಲೇ, ಅವನ ಮುಖಕಮನದಿಂದಲೇ ಹೊರಹೊಮ್ಮಿದ ಸುಂದರವಾದ ವಾಣಿ ಅದು ಭಗವದ್ಗೀತೆ. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಪಠನವನ್ನು ಮಾಡೋಣ, ಪ್ರವಚನವನ್ನು ಕೂಡ ನಾವು ಕೇಳಿ ಧನ್ಯರಾಗೋಣ ಅಂತ ತಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಡಿಕೊಂಡು ಈಗ ನಾವು ಎಲ್ಲದಕ್ಕೂ ಮೂಲ ಕಾರಣ ಗುರುಗಳು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದ್ದರಿಂದ ಅಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ನಮ್ಮ ಈ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಗುರುವಿನ ಅನಂತರದಲ್ಲಿ ಅವನು ತೋರಿದ ಮಾರ್ಗದಲ್ಲಿ ಸಾಗದಾಗ ನಮಗೆ ದೊರಕೋದೇ ಭಗವಂತ ಶ್ರೀನಿವಾಸ. ಆದ್ದರಿಂದ ಅವನ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತೀ ಜಾನೇಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾದೀನಾಂ ನಿವಾರಣಾರ್ಥಂ
सिद्ध्यर्थं सर्वयज्ञफलप्राप्त्यर्थं सर्वयज्ञफलप्राप्त्यर्थं सर्वासां सम्पदां सिद्ध्यर्थं सर्वासां सम्पदां सिद्ध्यर्थं विद्यार्थिनां विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षासु परीक्षासु उत्तीर्णता सिद्ध्यर्थं उत्तीर्णता सिद्ध्यर्थम् अधिकारिणाम् स्वस्वविधिनिर्वहण स्वस्वविधिनिर्वहण कौशलसिद्ध्यर्थं कौशलसिद्ध्यर्थं समस्तपापक्षयार्थं समस्तपापक्षयार्थं ज्ञानभक्तिवैराग्यसिद्ध्यर्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थं श्रीगोपालकृष्णप्रीत्यर्थं श्रीमद्भगवद्गीतायाः श्रीमद्भगवद्गीतायाः 18 अध्यायान्तर्गत श्लोकपारायणं तथा भगवद्गीता प्रवचनश्रवणं च करिष्यामहे. ಜಗತ್ತಿಗೆ ಭಗವದ್ಗೀತೆಯನ್ನು ನೀಡಿದಂಥ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಈಗ ನಾವು ಪಠನ ಮಾಡುವ ಗ್ರಂಥದ ಪ್ರಾರ್ಥನೆಯನ್ನು ಮಾಡ್ತಾ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟಂಥ ಮಹಾಮುನಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರ ಶ್ರೀ ವೇದವ್ಯಾಸ ದೇವರು. ಆದ್ದರಿಂದ ಅವರಿಗೆ ನಮನಗಳನ್ನು ಸಲ್ಲಿಸಿ ಮುಂದುವರಿತೀವಿ ನಾವು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವಂತನಾದ ಶ್ರೀನಿವಾಸನ ಪ್ರೇರಣೆಯಿಂದ ನಾವು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಭಗವಂತನಾದ ಶ್ರೀನಿವಾಸ ನಮಗೆ ಪ್ರೇರಣೆಯನ್ನು ಕೊಡದೇ ಹೋದರೆ, ಅವನ ಇಚ್ಛೆಗೆ ಈ ಕಾರ್ಯ ಬರದೇ ಹೋದರೆ, ಅವನೇ ನಮಗೆ ಒಳಗೆ ಕುಳಿತು ಪ್ರೇರಣೆಯನ್ನು ಕೊಡದೇ ಹೋದರೆ ನಾವು ಯಾವ ಕರ್ಮದಲ್ಲೂ ಪ್ರವೃತ್ತಿ ಆಗ್ತಿರಲಿಲ್ಲ. ಆದ್ದರಿಂದ ಅಂಥ ಸದ್ಬುದ್ಧಿಯನ್ನು ಕೊಟ್ಟು ಈ ಕಾರ್ಯದಲ್ಲಿ ನಮ್ಮನ್ನು ಪ್ರವೃತ್ತಿಗೊಳಿಸಿದವನು ಭಗವಂತನಾದ ಶ್ರೀನಿವಾಸ. ಅವನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತಾ ಈಗಾಗಲೇ ಶ್ಲೋಕಗಳ ಪಾರಾಯಣವನ್ನು ಮುಗಿಸಿದ್ದೀರಾ. ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. 15ನೇ ಶ್ಲೋಕ 18ನೇ ಅಧ್ಯಾಯ. ಈ ಶ್ಲೋಕವನ್ನು ಮತ್ತೊಮ್ಮೆ ಪಠನ ಮಾಡಿ ಅದರ ಅರ್ಥವನ್ನು ತಿಳಿಸಿ ಮತ್ತೆ ಮುಂದುವರಿತಾ ಇದ್ದೇವೆ. ಏನು ಭಗವಂತನಾದ ಶ್ರೀನಿವಾಸನ ಪ್ರೇರಣೆಯಿಂದ ಈ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತಾ ಇದೆ ಎಂದನೋ ಅದೇ ವಿಚಾರವನ್ನು ತಿಳಿಸುವ ಶ್ಲೋಕ ಇದು. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ
ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. 15ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಕಾಯ ವಾಚ ಮನಸ್ಸು ಅಂದರೆ ನಾವು ಶರೀರದಿಂದಾಗಲಿ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಅದು ಮನುಷ್ಯನಾದಂಥ ಯಾವುದೇ ಮನುಷ್ಯನಿರ್ಬೋದು, ಅವನು ಅನೇಕ ವಿಧವಾದ ಕೆಲಸಗಳನ್ನು ಕಾಯ ವಾಚ ಮನಸ ಮಾಡ್ತಾನೆ. ಹಾಗೆ ಮಾಡಬೇಕಾದ್ರೆ ಆ ಕೆಲಸಗಳು ಕೆಲವು ಒಳ್ಳೆಯದಿರ್ಬೋದು, ಕೆಲವು ಕೆಟ್ಟ ಕೆಲಸಗಳಿರ್ಬೋದು. ಅದು ಯಾವುದೇ ಕೆಲಸಗಳಿರಲಿ, ಯಾವ ಕರ್ಮವನ್ನು ಒಬ್ಬ ಜೀವ ಮಾಡ್ತಾ ಇದ್ದಾನೋ ಅದಕ್ಕೆಲ್ಲ ಈ 5 ಕಾರಣವಾಗುತ್ತೆ ಅಂತ ನಾವು ಹಿಂದೇನೆ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವತ್ರ ಪಂಚಮಂ ಅಂತ. ಆದ್ದರಿಂದ ನಾವೊಬ್ಬರೇ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅನೇಕ ಬಾರಿ ಕೆಲಸ ತುಂಬ ಮಾಡ್ತಿರ್ತಾರೆ ವ್ಯಕ್ತಿಗಳು, ನಿಜ. ಏನು ಭಾರಿ ಉತ್ಸವ ನಡೀತಾ ಇದೆ, ಭರದಿಂದ ಆ ಕಡೆ ಓಡಾಡ್ತಾರೆ ಈ ಕಡೆ ಓಡಾಡ್ತಾರೆ, ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ಸಹಾಯ ಮಾಡೋಕ್ಕೂ ಯಾರೂ ಸಿಕ್ಕಿರೋದಿಲ್ಲ. ಸಹಜವಾಗಿ ಸಿಟ್ಟು ಬೇರೆ ಬಂದುಬಿಟ್ಟಿರುತ್ತೆ. ಆ ಟೈಮ್ನಲ್ಲಿ ನಾನು ಒಬ್ಬನೇ ಕೆಲಸ ಮಾಡ್ತಾಯಿದ್ದೀನಿ ಅಂತಾನೆ, ನಾನು ಮಾಡ್ತಾಯಿದ್ದೀನಿ ನಾನು. ಆದರೆ ಅವನು ಒಬ್ಬನೇ ಯಾವ ಕೆಲಸವನ್ನು ಆತ ಮಾಡೋಲ್ಲ. ಯಾವುದೇ ಒಂದು ಆತ ಕೆಲಸ ಮಾಡೋಕ್ಕೆ ಹೊರಟ್ರೆ ಇಷ್ಟು ಕಾರಣಗಳು ಇರ್ತವೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ. ಅಧಿಷ್ಠಾನ ಬೇಕು, ಕರಣ ಬೇಕು, ಕರ್ತೃ ಬೇಕು, ನಾನಾ ವಿಧವಾದಂಥ ಕರಣಗಳು ಸಾಧನಗಳು ಬೇಕು. ಅದಲ್ಲದೆ ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ವಿವಿಧ ಕ್ರಿಯೆಗಳನ್ನು ನಾವು ಮಾಡಬೇಕು. ಜೊತೆಗೆ ದೈವ ಅನ್ನೋದು ಇದರಲ್ಲಿ, ಅದೃಷ್ಟ ಅನ್ನೋದು 5ನೆಯ ಕಾರಣ ಅಂತ. ಯಾವ ಕೆಲಸವಾಗಬೇಕಾದರೂ ಇಷ್ಟು ಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವೊಬ್ಬರೇ ಮಾಡ್ತೀವಿ ಅಂತ ನಮಗನ್ಸತ್ತೆ ನಿಜ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಈ 5 ವಿಧವಾದದ್ದು ಕಾರಣವಾಗತ್ತೆ ಅಂತ ತಿಳಿಸ್ದ ಕೃಷ್ಣ. ಹೀಗಿರುವಂಥ ಸಂದರ್ಭದಲ್ಲಿ ಅದನ್ನೇ ಕೃಷ್ಣ ಮುಂದುವರೆದು ಹೇಳ್ತಾ ಇದ್ದಾನೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಕೃಷ್ಣ ಹೇಳ್ದ, ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತಿ ಅಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಆದ್ದರಿಂದ ಹೀಗೆ ಎಲ್ಲ ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಪರಮಾತ್ಮ, ಅದೃಷ್ಟ ಅಂದರೆ ಪರಮಾತ್ಮ ಅಂತಲೂ ಇಟ್ಕೊಳ್ಬೋದು. ಆದ್ದರಿಂದ ಪರಮಾತ್ಮನ ಪ್ರೇರಣೆ ಇಲ್ಲದೆ ನಾವೇನು ಮಾಡ್ತಾ ಇಲ್ಲ. ಆತ ಪ್ರೇರಣೆ ಕೊಟ್ಟೇ ಎಲ್ಲ ವಿಧವಾದ ಕೆಲಸಗಳನ್ನು ನಾನು ಹೇಳೋದಾಗಲಿ ತಾವು ಕೇಳೋದಾಗಲಿ ಮಾಡಬೇಕಾದರೂ ಕೂಡ ನಮ್ಮ ಅದೃಷ್ಟ ಕಾರಣ. ಭಗವಂತ ಪ್ರೇರಣೆ ಕೊಡಬೇಕಾಗತ್ತೆ. ಆದ್ದರಿಂದ 5 ಕಾರಣಗಳು ಇಲ್ಲದೆ ಅದಿರಬೇಕಾದರೆ ನಾವು ಅಸ್ವತಂತ್ರರು. ಆದ್ದರಿಂದ ಪರರ ಪ್ರೇರಣೆ ಇಲ್ಲದೆ ಸ್ವತಃ ಏನೂ ಮಾಡಲಿಕ್ಕೆ ಆಗದೇ ಇದ್ದಂಥವ್ರು ನಾವು. ಅಂತ ನಮ್ಮನ್ನು ನಾವು ಇದೆಲ್ಲ 5 ಕಾರಣ ಇರಬೇಕು. ಇದ್ರ ಮಾತ್ರ ನಾವೇನಾದರೂ ಒಂದು ಕೆಲಸ ಮಾಡಲಿಕ್ಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮನ್ನು ಮಾತ್ರ ಸ್ವತಂತ್ರ ಕರ್ತೃ, ನಾನೊಬ್ಬನೇ ಮಾಡ್ತಾಯಿದ್ದೀನಿ, ಇದೆಲ್ಲ ಮಾಡಿದ್ದು ನಾನೇನೆ ಅಂತ ನಾವು ಎಷ್ಟೋ ಬಾರಿ ನಮ್ಮ ಬಗ್ಗೆ ಹೇಳಿಕೊಂಡು ನಾವೇ ಸ್ವತಂತ್ರ ಕರ್ತೃ, ದೇವರು ಮಾಡಿಸ್ತಾ ಇದ್ದಾನಯ್ಯ ಅಂತಂದರೆ ದೇವರು ಯಾರು? ದೇವರು ಇಲ್ಲ, ದಿಂಡರು ಇಲ್ಲ, ಯಾರೂ ಇಲ್ಲ. ಮತ್ತು ಅವರು ಇಲ್ಲ, ಇವರು ಇಲ್ಲ, ಏನೂ ಇಲ್ಲ, ಎಲ್ಲ ನಾನೇ ಸ್ವತಂತ್ರ ಕರ್ತೃ ಅಂತ ಯಾವ ವ್ಯಕ್ತಿ ಭಾವನೆಯನ್ನು ಮಾಡಿಕೊಳ್ತಾನೋ ಅವನು ಅಕೃತ ಬುದ್ಧಿತ್ವಾತ್ ಅಂತಾರೆ. ಅಂಥ ವ್ಯಕ್ತಿ ಅಕೃತ ಬುದ್ಧಿ, ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿಲ್ಲ, ತಾನು ನಿಜವಾಗಲೂ ಅನುಭವದಿಂದ ಬಂದಂಥ ವಿಚಾರಗಳನ್ನು ಆತ ಮೆಲುಕು ಹಾಕಿಲ್ಲ. ಆದ್ದರಿಂದ ಶಾಸ್ತ್ರ ಶ್ರವಣಾದಿಗಳಿಂದ ಅವನ ಬುದ್ಧಿಗೆ ಸಂಸ್ಕಾರ ಬಂದಿಲ್ಲ.
ಆದ್ದರಿಂದ ಈ ರೀತಿಯಾಗಿ ನಾನೇ ಸ್ವತಂತ್ರ ಕರ್ತೃ ಅನ್ನೋ ಭಾವನೆಯನ್ನು ಆತ ವ್ಯಕ್ತಪಡಿಸ್ತಾನೆ. ಆದ್ದರಿಂದ ಅವನ ಬುದ್ಧಿ ಈಗ ಅಹಂಕಾರ ಬಂದಿರೋದ್ರಿಂದ ಕಲುಷಿತವಾದ ಬುದ್ಧಿ ಅವನದು. ಅದಕ್ಕೆ ದುರ್ಮತಿ ಅಂತಾರೆ. ಕಲುಷಿತವಾದ ಬುದ್ಧಿ ಬಂದಿದೆ. ಆದ್ದರಿಂದಲೇ ನಾನೇ ಸ್ವತಂತ್ರವಾಗಿ ಕರ್ತೃ ಅಂತ ಅವನು ಅಂತ ಇದ್ದಾನೆ. ಹೀಗೆ ಯಾವ ವ್ಯಕ್ತಿ ಭಾವಿಸ್ಕೊಳ್ತಾನೋ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದಾಗ, ಅಂಥ ವ್ಯಕ್ತಿ ಮುಂದೆ ಎಂದೂ ಕೂಡ ತತ್ವಜ್ಞಾನಿ ಆಗೋದಕ್ಕೆ ಸಾಧ್ಯವಿಲ್ಲ. ತತ್ವಜ್ಞಾನಿ ಆಗಬೇಕು ಅಂತಿದ್ದರೆ, ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅನಂತರದಲ್ಲಿ ನಾನು ಮೋಕ್ಷವನ್ನು ಪಡಿಬೇಕು ಅಂತಿದ್ದರೆ, ಅದು ಯಾವುದೇ ವಿಧವಾದ ಕೆಲಸಗಳಾಗ್ಬೋದು, ಯಾವುದೇ ಮನೆಯಲ್ಲಿ ಒಂದು ಅಡುಗೆ ಆಗ್ಬೋದು, ಅಥವಾ ಒಂದು ಹೋಮಕ್ರಿಯೆ ಆಗ್ಬೋದು, ಯಾವ ಕ್ರಿಯೆ ಆಗಿರ್ಬೋದು. ನಾವು ಆಫೀಸ್ಗಳಿಗೆ ಹೋಗಿ ಕೆಲಸ ಮಾಡ್ತೀವಿ, ಅಥವಾ ಅಧ್ಯಾಪಕರಾದರೆ ಪಾಠಶಾಲೆಗಳಿಗೆ ಹೋಗಿ ಕೆಲಸ ಮಾಡ್ತಾರೆ, ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಒಂದು ವಾಹನವನ್ನು ತೆಗೆಸ್ಕೊಂಡು ಡ್ರೈವರ್ ಆಗಿ ಒಬ್ಬ ವ್ಯಕ್ತಿ ಕೆಲಸವನ್ನೇ ಮಾಡ್ಬೋದು. ನಿಜ ಮಾಡೋದಾದರೂ ಕೂಡ ಅಲ್ಲಿ ಅಧಿಷ್ಠಾನಂ ತದಾ ಕರ್ತ ಕರಣಂಚ ಪೃಥಗ್ವಿದಂ ಅಂತ ಏನಂತೀವಿ, ಈ 5 ಅಲ್ಲಿ ಬೇಕಾಗತ್ತೆ. ಅವನೊಬ್ಬನೇ ಏಕಾಂಗಿಯಾಗಿ ಆತ ಡ್ರೈವ್ ಮಾಡ್ತೀನಿ ಅಂದರೆ ಏಕಾಂಗಿಯಾಗಿ ತಾನು ಅವನೇ ಹೋಗೋಕ್ಕಾಗತ್ತಾ? ಎಲ್ಲರನ್ನು ಕೂಡಿಸ್ಕೊಂಡು ಕಾರೇ ಇಲ್ಲದೆ ಹೋದರೆ ಆಗೋಲ್ಲ. ಆದ್ದರಿಂದ ಈ 5 ಕೂಡ ಕಾರಣ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಅಂತಾರೆ ಆತ್ಮಾನಂ ಕೇವಲಂತು ಯಹ ಅಂದರು. ಆತ್ಮಾನಂ ಕೇವಲಂತು ಯಹ ಅಂದ್ರೇನು? ಏನಂ ಕೇವಲಂ ಆತ್ಮಾನಂ. ಕೇವಲ ಆತ್ಮಾನ ಅಂದ್ರೇನಪ್ಪ ಅಂದರೆ, ಕೇವಲಂ ಅಂದ್ರೇನಪ್ಪ ಅಂದರೆ ಆತ ನಿಷ್ಕ್ರಿಯನಾಗಿದ್ದಾನೆ ಅಂತ ಅರ್ಥ. ಅವನೇನು ಎಲ್ಲ ಕೆಲಸವನ್ನು ಅವನೇ ಸ್ವತಂತ್ರವಾಗಿ ಮಾಡ್ದ ಅಂತ ಇಲ್ಲ. ಆದ್ದರಿಂದ ಕೇವಲಂ ಆತ್ಮಾನಂ ಅಂತ ಅಂದಿದ್ದು. ಆದ್ದರಿಂದ ಕೇವಲ ಶಬ್ದಕ್ಕೆ ಇಲ್ಲಿ ನಿಷ್ಕ್ರಿಯ ಅಂತ ಅರ್ಥ. ಅಯಾಸ್ಯ ಅಂತ ಒಂದು ಶಾಖೆ, ವೇದದ ಶಾಖೆ, ಆ ಶಾಖೆಯಲ್ಲಿ ಈ ಶಬ್ದಕ್ಕೆ ಈ ಅರ್ಥವನ್ನು ಹೇಳ್ತಾನೆ. ನಿಷ್ಕ್ರಿಯನಾದ್ದರಿಂದಲೇ ಈ ಜೀವನನ್ನು ಕೇವಲ ಅಂತ ಕರೀತಾರೆ ಅಂತ. ಹೀಗೆ ಈ ರೀತಿಯಾಗಿ ಗೀತೆ ಶ್ಲೋಕಕ್ಕೆ ಏನು ಅರ್ಥವನ್ನು ಕೊಟ್ಟು ಭಗವಂತ ನಮ್ಮನ್ನು ಎಚ್ಚರಿಕೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಏನು ಕೆಲಸ ಮಾಡೋದಾದರೂ ಕೂಡ ಸ್ವಲ್ಪ ಸಾವಕಾಶವಾಗಿ ಯೋಚನೆ ಮಾಡು. ಇಷ್ಟೆಲ್ಲ ಇಟ್ಟುಕೊಂಡು ನಾವು ಒಂದು ಅಧಿಷ್ಠಾನ ಬೇಕು, ನಮಗೆ ಸಾಧನಗಳು ಬೇಕು, ಆನಂತರ ಮಧ್ಯದಲ್ಲಿ ಅನೇಕ ವಿಧವಾದ ಸಣ್ಣ ಪುಟ್ಟ ಕ್ರಿಯೆಗಳನ್ನು ಮಾಡ್ತೇವೆ. ಇದೆಲ್ಲವನ್ನು ಮಾಡೋದರಿಂದ ಒಂದು ಕೆಲಸ ಅಂತಾಗತ್ತೆ. ಆದ್ದರಿಂದ ಸ್ವತಂತ್ರವಾಗಿ ನಾನೊಬ್ಬನೇ ಮಾಡ್ತಾಯಿದ್ದೀನಿ ಅನ್ನೋ ಅಹಂಕಾರವನ್ನು ಪಡಬಾರದು. ಪಟ್ಟರೆ ನಮ್ಮ ಮನಸ್ಸು ಇನ್ನೂ ಸಂಸ್ಕೃತವಾಗಿಲ್ಲ, ಹದವಾಗಿಲ್ಲ ಅಂತರ್ಥ, ಬೇಯಲಿಲ್ಲ ಅಂತರ್ಥ. ಸರಿಯಾಗಿ ನಾವು ವಿವೇಕವನ್ನು ತಂದುಕೊಂಡಿಲ್ಲ, ಆಲೋಚನೆ ಮಾಡಿಲ್ಲ ಅಂತರ್ಥ. ಹಾಗೆ ನಮ್ಮನ್ನೇ ನಾವೊಬ್ಬರೇ ನಾನೇ ಕರ್ತೃ ಅಂತ ಭಾವಿಸ್ಕೊಂಡಿದ್ದರೆ ಆವಾಗ ನಾವೆಂದೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಇದೆಲ್ಲವನ್ನು ಕೂಡ ಇದನ್ನು ತಿಳಿಸ್ಕೊಂಡು ಬಂದರು. ಕೃಷ್ಣ ಹೇಳ್ಕೊಂಡು ಬಂದ. ಆನಂತರ ಹೇಳ್ತಾನೆ, ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ. ಕೃಷ್ಣ ಹೇಳ್ದ, ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ ಅಂತಂದರು. ಅಂದರೆ ಕೆಲವು ಅನೇಕ ವ್ಯಕ್ತಿಗಳಿದ್ದಾರೆ, ಅವರ ಬುದ್ಧಿ ಸಂಸ್ಕೃತವಾಗಿದೆ, ಶಾಸ್ತ್ರಾದಿ ಶ್ರವಣಗಳನ್ನು ಮಾಡಿದ್ದಾರೆ. ತಾವು ಮಾಡ್ತಾ ಇರಬೇಕಾದ್ರೆ, ಕೆಲಸಗಳನ್ನು ಮಾಡಬೇಕಾದ್ರೆ ಸಾವಕಾಶವಾಗಿ ತಾನು ಕೆಲಸ ಮಾಡಬೇಕಾದ್ರೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೆ, ಯಾವ ಪರಿಸ್ಥಿತಿಗೆ ಒಳಪಟ್ಟು ಈ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡೆ, ಇದನ್ನೆಲ್ಲ ಏಕಾಂಗಿಯಾಗಿ ಕೂತು ಆತ ವಿಚಾರ ಮಾಡಿದ್ದಾನೆ. ಅವನು ವಿಮರ್ಶೆ ಮಾಡಿಕೊಂಡಿದ್ದಾನೆ ತನ್ನ ಕೆಲಸದ ಬಗ್ಗೆನೇ. ಈ ಕೆಲಸ ನನ್ನಿಂದ ಹೇಗಾಯಿತು ಅಂತ ಎಲ್ಲ ವಿಮರ್ಶೆ ಮಾಡಿಕೊಂಡ. ಶಾಸ್ತ್ರಾದಿಗಳನ್ನು ಓದ್ದಂಥವನು ಅವನಿಗೆಲ್ಲ ಗೊತ್ತಿದೆ ಅವನಿಗೆ. ಅವನು ನಾನು ಸ್ವತಂತ್ರವಾಗಿ ಏಕಾಂಗಿಯಾಗಿ ನಾನೇ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅವನು ಅಂದ್ಕೊಳ್ಳಲ್ಲ.
ಹಾಗಾಗಿ ಯಾವ ವ್ಯಕ್ತಿಯೂ ಕೂಡ ಯಾವ ವ್ಯಕ್ತಿ ತಾನು ಅದ್ಭುತವಾದ ಕೆಲಸವನ್ನು ಮಾಡಿದಾಗಲೂ ಕೂಡ ನಾನೊಬ್ಬನೇ ಸ್ವತಂತ್ರವಾಗಿ ಈ ಕೆಲಸವನ್ನು ಮಾಡಿದ್ದೇನೆ ಅನ್ನೋ ಭಾವನೆಯನ್ನು ಹೊಂದೋದಿಲ್ವೋ. ಯಸ್ಯ ನಾಹಂಕೃತೋ ಭಾವ, ನಾನೊಬ್ಬನೇ ಮಾಡಿದ್ದೀನಿ ಅನ್ನೋ ಭಾವ, ಅವನ ಭಾವನೆ ಆ ಮನಸ್ಸಿನಲ್ಲಿ ಅವನಿಗೆ ಬಂದಿಲ್ಲ. ಜೊತೆಗೆ ಬುದ್ಧಿರ್ಯಸ್ಯ ನ ಲಿಪ್ಯತೆ, ಆನಂತರ ಫಲಾಸಕ್ತಿ, ಯಾವನ ಬುದ್ಧಿ ಅನ್ನೋದು ಫಲದ ಆಸಕ್ತಿಯಿಂದ ಅದು ಲೇಪವನ್ನು ಹೊಂದಿಲ್ವೋ, ಅರ್ಥಾತ್ ಫಲದ ಬಗ್ಗೆ ಅವನ ಆಸಕ್ತಿಯನ್ನೂ ಪಟ್ಟಿಲ್ಲ. ಕೆಲಸ ಮಾಡ್ದ, ಕೆಲಸ ಎಲ್ಲ 100ಕ್ಕೆ 100ರಷ್ಟು ಸಿದ್ಧವಾಯಿತು. ಆದರೆ ಅವನು ಎಂಥವನು ಅಂದರೆ ನಾನೊಬ್ಬನೇ ಏಕಾಂಗಿಯಾಗಿ ಮಾಡಿದ್ದೇನೆ ಅಂತ ಭಾವನೆಯನ್ನು ಅವನ ಮನಸ್ಸಲ್ಲಿ ತಂದ್ಕೊಂಡಿಲ್ಲ. ಆನಂತರ ಏನು ಕೆಲಸ ಮಾಡಿದಾಗ ಏನು ಫಲ ಬರುತ್ತಲ್ಲ ಆ ಫಲದ ಬಗ್ಗೆ ಆಸಕ್ತಿಯನ್ನು ಅವನು ಇಟ್ಟಿರಲಿಲ್ಲ. ಆದ್ದರಿಂದ ಅವನ ಬುದ್ಧಿಲಿ ಈ ಫಲದ ಬಗ್ಗೆ ಆಸಕ್ತಿ ಅದು ಇರಲಿಲ್ಲ. ಅವನೇನು ಮಾಡ್ದ ಅಂತಂದರೆ, ಈ ರೀತಿಯಾಗಿ ಯಾವ ವ್ಯಕ್ತಿ ಕೆಲಸಗಳನ್ನು ಮಾಡ್ತಾನೋ 5 ಕಾರಣಗಳಿದೆ. ಆದ್ದರಿಂದ ಪ್ರಮುಖವಾಗಿ ಭಗವಂತನಾದ ಹರಿ, ಕೃಷ್ಣ, ಶ್ರೀನಿವಾಸ ಅವನು ಪ್ರೇರಣೆ ಕೊಟ್ಟು, ಅವನೇ ಒಳಗಡೆ ನಿಂತು ನಮ್ಮನ್ನು ವಿಶೇಷವಾಗಿ ಪ್ರೇರಣೆಯನ್ನು ಕೊಟ್ಟು, ನಮ್ಮ ಕೈಕಾಲುಗಳಿಗೆ ಶಕ್ತಿಯನ್ನು ಕೊಟ್ಟು ಎಲ್ಲವನ್ನು ಅವನೇ ಮಾಡಿಸ್ತಾನೆ ಅಂತ ಆ ಭಾವನೆಯನ್ನು ಇಟ್ಕೊಂಡಿದ್ದರೆ, ಒಂದೊಮ್ಮೆ ಜಗತ್ತಿನ ದೃಷ್ಟಿಯಿಂದ ಇದು ಪಾಪಕರ್ಮ ಅಂತ ಕಂಡರೂ ಅಂಥ ಪಾಪದ ಕೆಲಸವನ್ನು ನಾವು ಮಾಡಿದ್ರೂ ಕೂಡ ನಮಗೆ ಪಾಪದ ಲೇಪ ಆಗೋಲ್ಲ ಅಂತ ತಿಳಿಸ್ತಾರೆ. ನಾವು ಮಾಡಿದ್ದು ಜಗತ್ತಿನ ದೃಷ್ಟಿಯಿಂದ ಪಾಪದ ಕರ್ಮ ನಿಜ, ಆದರೆ ಪಾಪದ ಕರ್ಮ ಮಾಡಿದ್ರೂ ಕೂಡ ಪಾಪ ನಮ್ಮನ್ನು ಅಂಟ್ಕೊಳ್ಳಲ್ಲ. ಯಾಕೆ ಅಂಟ್ಕೊಳ್ಳಲ್ಲ ಅಂದರೆ, ಇವನಿಗೆ ತಾನು ಮಾಡಿದ ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲ, ಭಗವಂತನ ಆಜ್ಞೆ ಇದೆ, ನಾನು ಮಾಡ್ತಾ ಇದ್ದೇನೆ, ಇಷ್ಟೇ ಭಾವ ಇದೆ. ಜೊತೆಗೆ ನಾನು ಮಾಡ್ತಿಲ್ಲ ಈ ಕೆಲಸವನ್ನು, ಸ್ವತಂತ್ರನಾಗಿರತಕ್ಕಂಥವನು ಭಗವಂತ ಅವನು ಪ್ರೇರಣೆ ಕೊಟ್ಟು ನನ್ನನ್ನು ಮುಖಾಂತರವಾಗಿ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನಷ್ಟೇ, ನಾನೇನು ಮಾಡ್ತಾ ಇಲ್ಲ ಇದು. ಮತ್ತು ಇದರಿಂದ ಏನು ಫಲ ಆಗ್ತಾ ಇದೆ, ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂದುಕೊಂಡು ಆ ವ್ಯಕ್ತಿ ಏನಾದರೂ ಪಾಪಕರವಾದ ಮತ್ತೊಬ್ಬ ವ್ಯಕ್ತಿಯನ್ನು ಒಬ್ಬನ ಹನನ ಮಾಡಿದ್ದ ಅಂತ ಇಟ್ಕೊಳ್ಳಿ. ಹನನ ಮಾಡಿದ್ರೆ ಪಾಪ ಬರಬೇಕೋ ಬೇಡ, ಇವನಿಗೆ ಬರಲ್ಲ. ಯಾಕೆ ಅಂದರೆ ಈ ಕರ್ಮದ ಹಿಂದಿನ ಅವನ ಭಾವನೆ ಆ ರೀತಿಯಾಗಿದೆ, ಆದ್ದರಿಂದ ಆಗೋಲ್ಲ ಅಂತಂತಾರೆ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ ಯಮಧರ್ಮರಾಜರು ಇದ್ದಾರೆ. ಯಮ ಏನು ಮಾಡ್ತಾನಪ್ಪ ಅಂದರೆ, ನಾನಾ ಜೀವಿಗಳು ತನ್ನ ಬಳಿಗೆ ಬಂದಾಗ ಅವರ ಪುಣ್ಯ ಪಾಪಗಳನ್ನೆಲ್ಲ ನೋಡ್ತಾನೆ. ನೋಡಿ ನಾನಾ ವಿಧವಾದ ಸಂಕಟಗಳಿಗೆ, ಕ್ಲೇಶಗಳಿಗೆ, ಹಿಂಸಾದಿಗಳನ್ನು ಕೊಟ್ಟು ಅವರಿಗೆ ದುಃಖವನ್ನು ಕೊಡ್ತಾನೆ. ಮತ್ತೊಬ್ಬರಿಗೆ ಈ ರೀತಿ ಹಿಂಸೆ ಕೊಡುವಂಥದ್ದು ಪಾಪ ಕೆಲಸ ಹೌದೋ ಅಲ್ಲೋ? ಪಾಪ ಕೆಲಸ. ಹಾಗಾದರೆ ಯಮ ಈ ರೀತಿಯಾಗಿ ಯಾವುದೋ ಒಬ್ಬ ಜೀವಿಯನ್ನು ಅವನು ಮಾಡಿದ ಪುಣ್ಯ ಪಾಪಗಳನ್ನು ವಿಚಾರ ಮಾಡಿದ ನಿಜ, ಮಾಡಿ ಅವನಿಗೆ ಭಾರೀ ನರಕದಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ದ. ಆಗ ನೋಡಿ ಏನಪ್ಪ ಯಮ ಈ ರೀತಿಯಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾನೆ, ಯಮನಿಗೆ ಎಷ್ಟು ಪಾಪ ಬರುತ್ತೆ ಅಂತ ಅಂದ್ಕೊಳ್ಳೋದೇ, ಯಮನಿಗೆ ಪಾಪ ಬರೋಲ್ಲ. ಅದೇ ಬೇರೆ ಯಾರಾದರೂ ವ್ಯಕ್ತಿ ಆ ಕೆಲಸವನ್ನು ಮಾಡಿದರೆ ಪಾಪ ಬರ್ತಿತ್ತು. ಯಮ ಮಾಡಿದಾಗ ಆ ಕೆಲಸಕ್ಕೆ ಪಾಪ ಬರಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ, ಯಮಧರ್ಮರಾಜ ಯಾಕೆ ಹಂಗೆ ಮಾಡ್ದ ಅಂದರೆ, ತಾನು ಸ್ವತಂತ್ರ ಕರ್ತೃ ಅಲ್ಲ ಅನ್ನೋ ಭಾವನೆ ಬೇರೂರಿದೆ. ನಾನು ಭಗವಂತನ ಪ್ರೇರಣೆಯಿಂದ ಈ ಕಾರ್ಯದಲ್ಲಿ ನನ್ನನ್ನು ನಿಯುಕ್ತಿ ಮಾಡಿದ್ದಾನೆ, ಅವನ ಪ್ರೇರಣೆಯಿಂದ ಅವನ ಕೊಟ್ಟ ಶಕ್ತಿಯಿಂದ ನಾನು ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಭಾವನೆ ಇದೆ. ಆನಂತರ ಏನು ಕೆಲಸ ಮಾಡ್ತಾನೆ, ಆ ಕೆಲಸದ ಫಲದಲ್ಲಿ ಇವನಿಗೇನಾದರೂ ಆಸಕ್ತಿ ಇದೆಯಾ? ಆಸಕ್ತಿ ಇಲ್ಲ. ಒಬ್ಬ ಜೀವಿಯನ್ನು ಹೊಡೆದು ಬಡಿದು ಅವನನ್ನು ಹಿಂಸೆ ಮಾಡ್ತಾ ಇದ್ದಾನೆ, ಅವನು ದುಃಖ ಪಡ್ತಾ ಇದ್ದಾನೆ, ಓ ಅಂತ ಅಳ್ತಾ ಇದ್ದಾನೆ, ಕಿರಿಚ್ಕೊಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಅವನು ದುಃಖ ಪಟ್ಟರೆ ಅವನು ದುಃಖ ಪಡಬೇಕು ಅಂತ ಏನಾದರೂ ಯಮಧರ್ಮರಾಜನಿಗೆ ಆಸಕ್ತಿ ಇದೆಯೋ? ಏನು ಆಸಕ್ತಿಯೂ ಇಲ್ಲ. ತನ್ನ ಕರ್ತವ್ಯ ಅಂತ ಭಗವಂತನ ಆಜ್ಞೆ, ನಾನು ಸ್ವತಂತ್ರ ಕರ್ತೃ ಅಲ್ಲ ಅನ್ನೋ ಭಾವನೆಯಿಂದ ಏನು ತಾನು ಕೆಲಸ ಮಾಡ್ತಾನೆ,
ದೊಣ್ಣೆ ತೊಗೊಂಡು ಹೊಡಿತಾ ಇದ್ದಾನೆ. ನಾನಾ ವಿಧವಾಗಿ ಕ್ರೂರವಾಗಿ ಅವನಿಗೆ ಕೆಲಸಗಳನ್ನು ಮಾಡ್ದ, ತನ್ನ ಭೃತ್ಯರಿಂದ ಮಾಡಿಸ್ದಾಗಲೂ ಕೂಡ ಅವನಿಗೆ ಅದರ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಅದರಲ್ಲಿ ಅವನಿಗೆ ಲೇಪ ಇಲ್ಲ. ಆದ್ದರಿಂದ ಯಮಧರ್ಮರಾಜನಿಗೆ ಪಾಪ ಬರುತ್ತೆ ಅಂತ ಅನ್ನೋದೇ ಪಾಪ ಬರೋದಿಲ್ಲ ಅಂತ ಅರ್ಥ. ಆದ್ದರಿಂದ ಅವನಿಗೆ ಪಾಪನೂ ಹೊಂದಲ್ಲ, ಯಾವ ವಿಧವಾದ ಅನಿಷ್ಟ ಫಲನೂ ಕೂಡ ಅವನಿಗೆ ಬರೋದೇ ಇಲ್ಲ. ಅನಿಷ್ಟ ಫಲ ಯಾಕೆ ಬರೋದಿಲ್ಲ? ಪಾಪನೇ ಬರೋದಿಲ್ಲ. ಯಾಕೆ ಅಂದರೆ ಕರ್ಮದ ಫಲದಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ಜೊತೆಗೆ ತಾನು ಸ್ವತಂತ್ರವಾಗಿ ಮಾಡ್ತಾ ಇದ್ದೇನೆ ಅಂತ ಅಭಿಮಾನ ಅವನಿಗೆ ಇಲ್ಲ. ಭಗವಂತನ ಆಜ್ಞೆ, ನನ್ನನ್ನು ಈ ಸ್ಥಾನದಲ್ಲಿ ನಿಯುಕ್ತಿ ಮಾಡಿದ್ದಾನೆ. ಇಂದ್ರದೇವರಿದ್ದಾರೆ, ಇಂದ್ರದೇವರು ಅನೇಕ ರಾಕ್ಷಸರಿಗೆ ತೊಂದರೆಯನ್ನು ಕೊಟ್ಟರು, ಹೊಡೆದ್ರು, ಬಡಿದ್ರು, ಎಲ್ಲ ಮಾಡಿದ್ರು. ಆದರೆ ಇಂದ್ರದೇವರ ಮನಸ್ಸಿನಲ್ಲಿ ಏನಿದೆ ಅಂದರೆ ನಾನು ಸ್ವತಂತ್ರ ಕರ್ತೃ ಅಂತ ಭಾವನೆ ಇಲ್ಲ. ಯಾವಾಗಲೂ ಇರಲ್ಲ, ಯಾವಾಗಾದರೂ ಇಂದ್ರದೇವರಿಗೆ ಆ ಭಾವನೆ ಇದ್ದರೆ ಅದನ್ನು ಅಂತಾರೆ. ಒಂದೊಮ್ಮೆ ಸ್ವಲ್ಪ ಏನಾದರೂ ಇದೆ ಅಂತ ಆದರೆ ಕೂಡಲೇ ಅವರಿಗೆ ಪಾಪದ ಲೇಪ ಆಗೋಗುತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ಇಂದ್ರದೇವರಿಗೆ ಆಗ್ಬೋದು, ಯಾರಿಗೇ ಆಗ್ಬೋದು, ಆ ರೀತಿಯಾದ ಭಾವನೆ ಏನಾದರೂ ಬಂದುಬಿಟ್ರೆ ಕೂಡಲೇ ಪಾಪದ ಲೇಪ ಆಗುತ್ತೆ. ಅದಕ್ಕೆ ಅಂತಾರೆ, ವೃತ್ರಾಸುರನನ್ನು ಹತ್ಯೆ ಮಾಡಿದ್ರು ಇಂದ್ರದೇವರು. ತಾನು ಸ್ವತಂತ್ರ ಕರ್ತೃ ಅಲ್ಲ, ಭಗವಂತ ಶಕ್ತಿ ನೀಡಿದ್ದು, ಅವನೇ ಪ್ರೇರಣೆ ಕೊಟ್ಟಿದ್ದು. ಆದ್ದರಿಂದ ವಜ್ರಾಯುಧವನ್ನು ಧಾರಣೆ ಮಾಡಿದ್ದೇನೆ, ವೃತ್ರಾಸುರನನ್ನು ಸಂಹಾರ ಮಾಡಿದ್ದೇನೆ. ಅವನನ್ನು ಸಂಹಾರ ಆಗಿದ್ದರಿಂದ ಆ ಫಲದಲ್ಲೂ ನನಗೇನು ಆಸಕ್ತಿ ಇಲ್ಲ, ನಾನೇನು ಸ್ವತಂತ್ರವಾಗಿ ಮಾಡಿದ್ದಲ್ಲ ಅಂತ ಪೂರ್ಣವಾಗಿ ಇಂದ್ರದೇವರಿಗೆ ಅದೇ ಭಾವನೆ ಇದ್ದರೆ, ಬ್ರಹ್ಮಹತ್ಯಾ ದೋಷ ಬಂತು ಅಂತ ಇಂದ್ರದೇವರು ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕಮಲದ ನಾಳದಲ್ಲಿ ಹೋಗಿ ಕೂತ್ಕೊಂಡು ತಪಸ್ಸು ಮಾಡೋದು, ಇದನ್ನೆಲ್ಲ ಮಾಡಬೇಕಿತ್ತ? ಇಲ್ಲ. ಹಾಗಾದರೆ ಇಂದ್ರದೇವರಿಗೆ ಆ ಸಂದರ್ಭದಲ್ಲಿ ನಾನು ಈ ಕೆಲಸವನ್ನು, ವೃತ್ರನ್ನು, ಸುಮ್ಮನನ್ನು ನಾನು ಹನನ ಮಾಡಿದ್ದೇನೆ ಅಂಥೇಳಿ ಸ್ವಲ್ಪ ಕರ್ತೃತ್ವದ ಬಗ್ಗೆ ಅವನಿಗೆ ಅಭಿಮಾನ ಇದೆ ಅಂತಾಯಿತು. ಅಭಿಮಾನ ಇದ್ದದ್ದು ಕೂಡಲೇ ಪಾಪದ ಸಂಬಂಧ ಬಂದುಬಿಡ್ತು. ಆದ್ದರಿಂದ ಬ್ರಹ್ಮಹತ್ಯಾ ಪಾಪ ಬಂತು ಅಂತ ಹೇಳಿದ್ದು. ಅದೇ ಯಮಧರ್ಮರಾಜರಿದ್ದಾರೆ, ಬೇಕಾದಷ್ಟು ಜನನ ಶಿಕ್ಷೆ ಕೊಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ. ಅವರಿಗೆ ಪಾಪ ಬಂತೋ, ಆ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಮಾಡಿಕೊಂಡ್ರೋ? ಇಲ್ಲ. ಯಾಕೆ ಮಾಡಿಕೊಂಡಿಲ್ಲ? ನಾನು ಮಾಡಿದ್ದೇನೆ ಅಂತ ಯಮಧರ್ಮರಾಜರಿಗೆ ಅವರಿಗೆ ಎಂದೂ ಕೂಡ ಅನಿಸೇ ಇಲ್ಲ, ಆ ರೀತಿಯಾದ ಭಾವನೆ ಬಂದಿಲ್ಲ. ಅವರು ಏನು ಅಂದರೆ ಅದಕ್ಕೆ ಯಮಧರ್ಮರಾಜನಿಗೆ ಸಮವರ್ತಿ ಪರೇತರಾಟ್ ಅಂತ ಸಮವರ್ತಿ ಅಂತ ಹೆಸರು. ಅವನ ಬಳಿಗೆ ಬಂದು ಕೂಡಲೇ ಚಿತ್ರಗುಪ್ತರೆಲ್ಲ ಹೇಳ್ತಾರೆ, ಒಳ್ಳೆಯ ಕೆಲಸ ಏನು ಮಾಡಿದ್ದಾನೆ, ಕೆಟ್ಟ ಕೆಲಸ ಏನು ಮಾಡಿದ್ದಾನೆ, ಎಲ್ಲ ಪಟ್ಟಿಗಳನ್ನು ಕೊಟ್ಟರು. ಅದಕ್ಕೆ ಸರಿಯಾಗಿ ದಂಡನೆ ಏನೇನು ಕೊಡಬೇಕು ಅದು ಮೊದಲೇ ಸಿದ್ಧವಾಗಿರುತ್ತೆ. ಆದ್ದರಿಂದ ಸ್ವಲ್ಪವೂ ಇವರು ನನ್ನವರು, ಇವರು ಬೇರೆಯವರು, ಅಯಂ ನಿಜ ಪರೋ ವೇತೆ ಗಣನಾ ಲಘುಚೇತಸಾಂ, ಇವನು ನನ್ನವನು, ಇವನು ಬೇರೆಯವನು, ಆ ಭಾವನೆಯನ್ನು ಯಮಧರ್ಮರಾಜರು ಎಂದೂ ಮಾಡಲಿಲ್ಲ. ನೋಡಿದ್ರು ಅವನು ಏನೇನು ಮಾಡಿದ್ದಾನೆ, ಅದಕ್ಕೆ ಸರಿಯಾಗಿ ಏನೇನು ಶಿಕ್ಷೆಯನ್ನು ಕೊಡಬೇಕು ಅಂತ ಭಗವಂತ ಹೇಳಿದ್ದಾನೆ, ಅದನ್ನು ಮಾತ್ರ ನೀಡ್ತಾ ಇದ್ದಾನೆ. ಆದ್ದರಿಂದ ಯಮಧರ್ಮರಾಜನಿಗೆ ಸಮವರ್ತಿ ಅಂತ ಹೆಸರು. ಸಮಾನವಾಗಿ ಧರ್ಮಾಧರ್ಮಗಳನ್ನು ನೋಡಿಕೊಂಡು ಅದಕ್ಕೆ ಸಮಾನವಾಗಿ ಶಿಕ್ಷೆಗಳನ್ನು ಸುಖವನ್ನು ಕೊಡೋದಾದ್ದರಿಂದ ಯಮಧರ್ಮರಾಜರಿಗೆ ಸಮವರ್ತಿ ಅಂತ ಹೆಸರು. ಆದ್ದರಿಂದ ಅವರಿಗೆ ಪಾಪ ಬಂತೋ, ಪ್ರಾಯಶ್ಚಿತ್ತಾದಿಗಳನ್ನು ಮಾಡ್ಕೊಳ್ಬೇಕಾಯಿತೋ ಅಂದರೆ ಏನು ಮಾಡ್ಕೊಳ್ಬೇಕು ಅಂತ ಇಲ್ಲ ಅಂತಂತ. ಆದ್ದರಿಂದ ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಇಮಾನ್ ಲೋಕಾನ್ ಹತ್ವಾಪಿ ಸಹ, ಅನೇಕ ಜನಗಳನ್ನು ಆತ ಸಾಯಿಸಿರ್ಬೋದು ನಿಜ, ಆದರೂ ನ ಹಂತಿ ನ ನಿಬಧ್ಯತೆ, ಅವನು ಕೊಂದ ಅಂತಲೂ ಆಗಲ್ಲ, ಜೊತೆಗೆ ಅವನಿಗೆ ಪಾಪಲೇಪದ ಸಂಬಂಧವೂ ಆಗೋದಿಲ್ಲ ಅಂತಂತಾರೆ. ಆ ಬಂಧನಕ್ಕೆ ಅವನು ಒಳಗಾಗೋದಿಲ್ಲ ಅಂತ ಹೇಳಿದರು. ಆದ್ದರಿಂದ ಅಹಂಕಾರವನ್ನು ಸಂಪೂರ್ಣವಾಗಿ ಯಾವ ವ್ಯಕ್ತಿ ಬಿಟ್ಟಿದ್ದಾನೆ ಆಗ ಮಾತ್ರ ಕ್ರಿಯೆಯಿಂದ ಅವನಿಗೆ ಪಾಪಲೇಪ ಆಗೋದಿಲ್ಲ ಅಂತರ್ಥ. ಯಾರಾದರೂ ಸ್ವಲ್ಪವಾದರೂ
ಓಹ್, ನಾನು ವೃತ್ರಾಸುರನನ್ನು ಸಂಹಾರ ಮಾಡಿದ್ಯಾರು, ನನ್ನನ್ನು ಬಿಟ್ಟರೆ ಇನ್ಯಾರ ಕೈಲಾಗ್ತಿತ್ತು, ನಾನು ಮಾಡಿದ್ದೇನೆ ಅಂತ ಅಲ್ಪವಾದ ಅಹಂಕಾರದ ಭಾವ ಮನೆ ಒಳಗಡೆ ಬಂದರೆ ಕೂಡಲೇ ಬ್ರಹ್ಮಹತ್ಯಾ ದೋಷ ಇಂದ್ರದೇವರಿಗೆ ಬಂತು ಅಂತಂದರು. ಆದ್ದರಿಂದ ಅಸ್ವಾತಂತ್ರ್ಯ ಜ್ಞಾನ ಇದ್ದು ಸಂಹಾರ ಮಾಡಿದ್ರೆ ಏನು ದೋಷ ಇಲ್ಲ ಅಂತಲೇ ಹೇಳಿದ್ದು. ಅದನ್ನೇ ಸ್ವಾತಂತ್ರ್ಯಂ ಈಶ್ವರೇ ವೇತ್ತಿ ನೈವ ಆತ್ಮನಿ ಕದಾಚನ. ಯಾವುದೇ ಕರ್ಮಗಳಿರ್ಬೋದು, ಕ್ರಿಯೆಗಳಿರ್ಬೋದು, ಅದರ ಸ್ವಾತಂತ್ರ್ಯ ಇರೋದಲ್ಲಿ ಪೂರ್ಣವಾಗಿ ಸ್ವತಂತ್ರವಾಗಿ ಆ ಕರ್ಮವನ್ನು ಮಾಡಿಸ್ತಕ್ಕಂಥವನು ಯಾರು? ಭಗವಂತ. ಅವನಲ್ಲೇ ಸ್ವಾತಂತ್ರ್ಯ ಇರೋದು, ನನ್ನಲ್ಲಿ ಇಲ್ಲ. ನೈವ ಆತ್ಮನಿ ಕದಾಚನ ಈಶ್ವರಾಧೀನಮೇವ ಆತ್ಮನ್ ಸ್ವಾತಂತ್ರ್ಯಂ ತು ಜಡಾನ್ ಪ್ರತಿ. ಈಶ್ವರಾಧೀನಮೇವ, ಅವನು ಹೇಳ್ತಾನೆ ಎಲ್ಲವೂ ಈಶ್ವರನಿಗೆ ಅಧೀನವಾಗಿರೋದು, ಪರಮಾತ್ಮನ ಅಧೀನವಾಗಿರೋದು. ಜಡ ಪದಾರ್ಥಗಳನ್ನು ಕುರಿತು ಕೂಡ ಸ್ವಾತಂತ್ರ್ಯವೂ ಇದೆಯಲ್ಲ, ಅದೂ ಕೂಡ ಪರಮಾತ್ಮನ ಅಧೀನವಾಗಿರೋದೇ. ಆದ್ದರಿಂದ ಜಡ ಪದಾರ್ಥಗಳನ್ನು ಕುರಿತು ಕೂಡ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದ. ಯಾಕೆಂದರೆ ನಮಗೀಗ ಅನಿಸುತ್ತೆ, ಇಲ್ಲಿ ಒಂದು ಪತ್ರಿಕೆ ಇದೆ, ಇದನ್ನು ತೆಗೆದೆ ಈ ಕಡೆ ಇಟ್ಟೆ, ಈ ಕ್ರಿಯೆಯನ್ನು ಮಾಡಿದವರು ಯಾರೀಗ? ನಾನು ಅಂತ ಅನಿಸುತ್ತೆ. ಬೇರೆ ಯಾರನ್ನೋ ಹೊಡೆದ್ರೋ ಬಡಿದ್ರೋ ಸಂಹಾರ ಮಾಡಿದ್ರೋ ಅದೆಲ್ಲ ಭಗವಂತನ ಶಕ್ತಿ, ಅವನು ಕೊಟ್ಟು ನಾನು ಮಾಡಿದ್ದು ಎಲ್ಲ ಅನುಸಂಧಾನ ಇರ್ಬೋದು ನಿಜ. ಆದರೆ ಈ ಜಡವಾದ ವಸ್ತು ಇದೆ, ಈ ವಸ್ತು ತನ್ನಷ್ಟಕ್ಕೆ ತಾನು ಇಲ್ಲಿಗೆ ಹೋಗಲ್ಲ. ಈಗ ಈ ವಸ್ತು ಇಲ್ಲಿದೆ, ಈ ವಸ್ತುವನ್ನು ನಾನು ಕೈಯಿಂದ ತೆಗೆದು ಹೀಗಿಟ್ಟರೆ ಇಲ್ಲಿಗೆ ಹೋಯ್ತೀಗ. ಹಾಗಾದರೆ ಈ ವಸ್ತು ಇಲ್ಲಿಗೆ ಹೋಗಿದ್ದು ಯಾರು? ಇದನ್ನು ಮಾಡಿದ್ದು, ಇದಕ್ಕೆ ಕರ್ತೃ ಯಾರು ಅಂದರೆ ನಾವೇ ಇಲ್ಲಿಂದ ತೆಗೆದು ಇಲ್ಲಿಗೆ ಎತ್ತಿಟ್ಟಿದ್ದು. ಆದ್ದರಿಂದ ಈ ವಸ್ತು ಈ ಸ್ಥಳದಿಂದ ಇಲ್ಲಿ ತನಕ ಹೋಗಬೇಕಾದ್ರೆ ಇದಕ್ಕೆ ಕರ್ತೃ, ಸ್ವತಂತ್ರ ಕರ್ತೃ ನಾನೇನೆ ಅಂತ. ಜಡಾದಿ ವಿಷಯಗಳಲ್ಲೂ ಕೂಡ ನಾವು ನಮ್ಮ ಕರ್ತೃತ್ವವನ್ನು ಹೇಳ್ಕೊಳ್ಬಾರ್ದು. ಅದನ್ನು ಹೇಳ್ತಾರೆ, ಇದು ಕೂಡ ನಮ್ಮ ಹತ್ರ ಇಲ್ಲ. ಅಥವಾ ಈ ಜಡವಾದ ವಸ್ತು ನಾವು ಹಿಂಗಿಟ್ಟಾಗ ತನ್ನಷ್ಟಕ್ಕೆ ತಾನು ಅಲ್ಲಿಗೆ ಹೋಯಿತು ಅಂಥೇಳಿ ಜಡದಲ್ಲಿ ಏನಾದರೂ ಕರ್ತೃತ್ವ ಇದೆಯಾ ಅಂದರೆ ಜಡದಲ್ಲೂ ಕರ್ತೃತ್ವ ಇಲ್ಲ. ಜಡದ ವಿಚಾರದಲ್ಲಿ ನಾವು ಕೈ ತೊಗೊಳ್ತೀವಿ, ಏನಾದರೂ ಇತ್ತು ಅಂದರೆ ಉಫ್ ಅಂತ ಓದ್ತೀವಿ, ಗಾಳಿಗೆ ಹಾರ್ಕೊಂಡು ಅಲ್ಲಿ ಹೋಗಿ ಬೀಳುತ್ತೆ. ಉಫ್ ಅಂತ ಊದಿ ಹಾರಿಸ್ಬಿಡ್ತೀನಿ ಎಲ್ಲರನ್ನು ನಾನು ಅಂತ. ಅಷ್ಟು ಕರ್ತೃತ್ವವನ್ನಾದರೂ ಹೇಳ್ಕೊಳ್ಳೋದಾ? ಇಲ್ಲ. ಭಗವಂತನ ಪ್ರೇರಣೆ, ಅವನೇ ಸ್ವತಂತ್ರ ಕರ್ತ. ತದಧೀನವಾದ ಕರ್ತೃತ್ವ ನಮ್ಮಲ್ಲಿ ಸ್ವಲ್ಪ ಇದೆ ಅಷ್ಟೇ ಹೊರತು ಸ್ವತಂತ್ರ ಕರ್ತೃತ್ವ ನಮ್ಮಲ್ಲಿ ಇಲ್ಲ ಅಂತ. ಆದ್ದರಿಂದ ಇದರ ಬಗ್ಗೆ ಮುಂದೆ ತುಂಬ ವಿಚಾರವನ್ನು ಮಾಡ್ತಾರೆ. ತಾರತಮ್ಯೇನ ಲಕ್ಷ್ಮ್ಯಾದೇಹೇ ಜೀವಾನ್ ಪ್ರತಿ ಸರ್ವತಃ. ಆದ್ದರಿಂದ ಲಕ್ಷ್ಮೀ ದೇವಿ ಇದ್ದಾಳೆ, ಲಕ್ಷ್ಮೀದೇವಿ ನಂತರದಲ್ಲಿ ಬ್ರಹ್ಮದೇವರಿದ್ದಾರೆ ಕೆಳಗಡೆ, ಅವರ ಕೆಳಗಡೆ ಸರಸ್ವತೀ ದೇವಿ ಇದ್ದಾಳೆ, ವಾಯುದೇವರಿದ್ದಾರೆ, ಭಾರತೀ ದೇವಿ ಇದ್ದಾಳೆ, ರುದ್ರದೇವರು, ಗರುಡದೇವರು, ಶೇಷದೇವರು, ಅವರ ಪತ್ನಿಯರು ಅಂತ ಹೀಗೆ ತಾರತಮ್ಯದ ಕ್ರಮವಾಗಿ ಆ ಎಲ್ಲ ವ್ಯಕ್ತಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ಜೀವಜಡಾದಿಗಳ ವಿಷಯದಲ್ಲಿ ಅವರಿಗೆ ಸ್ವಾತಂತ್ರ್ಯ ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಳ್ತಾರೆ ಹೊರತು ಸಂಪೂರ್ಣವಾದ ಸ್ವಾತಂತ್ರ್ಯ ಇರುವುದು ಭಗವಂತನಿಗೆ. ತದಧೀನವಾದ ಸ್ವಾತಂತ್ರ್ಯ ನಮ್ಮಲ್ಲಿರುತ್ತೆ. ತದಧೀನವಾದ ಸ್ವಾತಂತ್ರ್ಯ ನಮ್ಮಲ್ಲಿರುತ್ತೆ ಎಂದು ಕೂಡಲೇ ಬ್ರಹ್ಮದೇವರಿಗಿರುವಷ್ಟು ಸ್ವಾತಂತ್ರ್ಯ, ತದಧೀನವಾದ ಸ್ವಾತಂತ್ರ್ಯ ನನಗಿದೆ ಅಂತ ಭಾವಿಸ್ಕೊಳ್ಬಾರ್ದು. ಭಗವಂತ ಸ್ವತಂತ್ರ ಕರ್ತೃ, ಅವನು ಬ್ರಹ್ಮದೇವರಿಗೆ ಸ್ವಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟ. ಅಂದರೆ ಭಗವಂತನ ಅಧೀನವಾದ ಸ್ವಾತಂತ್ರ್ಯ ಅನ್ನೋದು ಬ್ರಹ್ಮದೇವರಲ್ಲಿದೆ. ನಾನೇನೋ ಕೆಲಸವನ್ನು ಮಾಡಿದೆ, ಈಗ ನನ್ನಲ್ಲೂ ಕೂಡ ಭಗವಂತನಿಗೆ ಅಧೀನವಾದ ಸ್ವಾತಂತ್ರ್ಯ ನನ್ನಲ್ಲಿ ಬಂತು ನಿಜ. ಆದರೆ ನನ್ನ ಸ್ವಾತಂತ್ರ್ಯ ಬ್ರಹ್ಮದೇವರ ಸ್ವಾತಂತ್ರ್ಯ ಒಂದೇ ಅಲ್ಲ. ನಮ್ಮ ಶಕ್ತಿ ಸಾಮರ್ಥ್ಯಗಳು ಬ್ರಹ್ಮದೇವರ ಶಕ್ತಿ ಸಾಮರ್ಥ್ಯಗಳು ಒಂದೇನಾ? ಅಲ್ಲ. ಆದ್ದರಿಂದ ಭಗವಂತನೇ ಕೊಟ್ಟ ಸ್ವಾತಂತ್ರ್ಯ ನಮ್ಮಲ್ಲಿರ್ಬೋದು. ಇಬ್ಬರಲ್ಲೂ ಇರುವಂಥ ಸ್ವಾತಂತ್ರ್ಯ ಅಂದರೆ ಅದು ಭಗವದ್ ಅಧೀನವಾದ ಸ್ವಾತಂತ್ರ್ಯ ಅಂತಲೂ ಇರ್ಬೋದು. ಆದರೂ ಅದರಲ್ಲೂ ಕೂಡ ತಾರತಮ್ಯ ಇದೆ. ಬ್ರಹ್ಮದೇವರಲ್ಲಿ ಭಗವದಧೀನವಾದ ಸ್ವಾತಂತ್ರ್ಯ ಎಷ್ಟಿದೆಯಲ್ಲ
ಅಷ್ಟು ಸ್ವಾತಂತ್ರ್ಯ ನನ್ನ ಹತ್ರ ಇಲ್ಲ. ನಮ್ಮ ಹತ್ರ ಇರುವ ಸ್ವಾತಂತ್ರ್ಯ ಇನ್ಯಾರೋ ಚಿಕ್ಕವ್ರ ಹತ್ರ ಅದು ಇರೋದಿಲ್ಲ. ಆದ್ದರಿಂದ ತಾರತಮ್ಯ ಕ್ರಮದಲ್ಲಿ ಆ ಭಗವದಧೀನವಾದ ಸ್ವಾತಂತ್ರ್ಯ ಅದನ್ನು ಕೂಡ ವಿಚಾರವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಅವರವರ ತಾರತಮ್ಯಕ್ಕೆ ಅನುಸಾರವಾಗಿ ಜೀವಜಡಾದಿ ವಿಷಯಗಳಲ್ಲಿ ಅವರಿಗೆ ಸ್ವಾತಂತ್ರ್ಯ ಇರ್ತಾರೆ ಅಂತ ಈ ರೀತಿ ತಿಳಿದುಕೊಳ್ಬೇಕು. ಆದ್ದರಿಂದ ರುದ್ರದೇವರಿದ್ದಾರೆ. ರುದ್ರದೇವರು ಪ್ರಳಯ ಕಾಲದಲ್ಲಿ ಜಗತ್ತನ್ನು ಸಂಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಅಯ್ಯಯ್ಯೋ ಏನಪ್ಪ, ಒಬ್ಬ ವ್ಯಕ್ತಿಯನ್ನು ಸಾಯಿಸೋದೇ ಕಷ್ಟ, ಅಂಥದ್ದು ಇಡೀ ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ರುದ್ರದೇವರು ಸಂಹಾರಕರ್ತರಾದ್ದರಿಂದ ಸಂಹಾರ ಮಾಡ್ತಾರೆ ಅಂದರೆ ಎಂಥ ಪಾಪ ಬರೋದು ಬೇಡವೇ ರುದ್ರದೇವರಿಗೆ? ಯಾಕೆ ಅಂದರೆ ಮಾಹಿಂಸ್ಯಾ ಸರ್ವಭೂತಾನಿ ಅಂತಿರೋದು. ಯಾರು ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಅಂತಿರೋದು. ರುದ್ರದೇವರು ಇಷ್ಟು ಜನನ್ನ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾರೆ ಅಂದರೆ ಹಾಗಾದರೆ ರುದ್ರದೇವರಿಗೆ ಎಷ್ಟು ಪಾಪ ಬರಬೇಕು ಅಂದರೆ ಪಾಪ ಬರೋಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ರುದ್ರದೇವರು ನನ್ನನ್ನು ಭಗವಂತ ಈ ಕೆಲಸದಲ್ಲಿ ನಿಯುಕ್ತಿ ಮಾಡಿದ್ದಾನೆ. ಭಗವಂತನಲ್ಲಿ ಸ್ವತಂತ್ರ ಕರ್ತೃತ್ವ ಇರೋದು. ನಾನು ಯಾವ ಈ ಸಂಹಾರ ರೂಪವಾದ ಕ್ರಿಯೆಯನ್ನು ಮಾಡ್ತೀನಿ ಅದರ ಫಲ ಏನಿದೆ ಸಂಹಾರ, ಆ ಸಂಹಾರದಲ್ಲೂ ನನಗೆ ಯಾವ ವಿಧವಾದ ಆಸಕ್ತಿಯೂ ಇಲ್ಲ ಅಂತ ಅದರ ಫಲದಲ್ಲಿ ರುದ್ರದೇವರಿಗೆ ಆಸಕ್ತಿಯೂ ಇಲ್ಲ. ಭಗವಂತ ಹೇಳಿದ್ದು ಅವನ ಅಧೀನವಾಗಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಪೂರ್ಣವಾಗಿ ಆ ರೀತಿಯ ಭಾವನೆಯನ್ನು ಮಾಡಿಕೊಳ್ಳೋದ್ರಿಂದ ರುದ್ರದೇವರಿಗೆ ಸಂಹಾರವನ್ನು ಜಗತ್ ಸಂಹಾರವನ್ನು ಮಾಡಿದ್ದರಿಂದ ಏನಾದರೂ ಪಾಪಲೇಪ ಉಂಟಾಗುತ್ತೋ ಅಂದರೆ ಯಾವ ಪಾಪಲೇಪವೂ ಉಂಟಾಗೋಲ್ಲ ಅಂತಾರೆ. ನಾನೇ ಮಾಡಿದ್ದು ಅಂತ ಬಂದರೆ ಹಾಗಾದರೆ ಅದು ಹಿಂಸಾತ್ಮಕವಾದ ಕರ್ಮವಾಯಿತು. ನಿಮಗೇ ಹೇಳಿದ್ದೇನು ಅಂದರೆ ಅವರವರ ಧರ್ಮಾಧರ್ಮಗಳನ್ನು ನೋಡಿಕೊಂಡು ಹಿಂಸೆಯನ್ನು ಎಷ್ಟು ಹಿಂಸೆ ಯಾವ ಪರಿಮಾಣದಲ್ಲಿ ಹಿಂಸೆ ಕೊಡಬೇಕು ಅದು ಎಲ್ಲ ನಿಯಮಿತವಾಗಿರುತ್ತದೆ. ಆದ್ದರಿಂದ ತಾರತಮ್ಯೇನ ಲಕ್ಷ್ಮ್ಯಾದೇಹೇ ಜೀವಾನ್ ಪ್ರತಿ ಸರ್ವತಃ ಯಸ್ತದರ್ಥಂ ಸಮತ್ಪನ್ನೋ ಯಥಾ ರುದ್ರೋ ಯಥಾ ಯಮಃ. ಆದ್ದರಿಂದ ಸಂಹಾರ ಮಾಡೋದಕ್ಕೋಸ್ಕರ ಜಗತ್ತಿನ ಸಂಹಾರ ಮಾಡೋದೇ ರುದ್ರದೇವರ ಕೆಲಸ, ಯಮದೇವರ ಕೆಲಸ, ಶಿಕ್ಷೆ ಕೊಡೋದೇ ಯಮದೇವರ ಕೆಲಸ. ಆದ್ದರಿಂದ ಅವರು ಆ ರೀತಿಯಾಗಿ ಮಾಡಿದರೆ ಯಾವುದೇ ವಿಧವಾದ ದೋಷಗಳು ಇಲ್ಲ. ಯಾಕೆ ಅಂದರೆ ನಾವು ಸ್ವತಂತ್ರವಾಗಿ ಇವ್ರನ್ನೆಲ್ಲ ಕೊಲ್ತಾ ಇದ್ದೀವಿ ಅನ್ನೋ ಜ್ಞಾನ ಆ ಬುದ್ಧಿ ಅವರಲ್ಲಿ ಇಲ್ಲ. ಆದ್ದರಿಂದ ದೋಷಗಳಾಗೋದಿಲ್ಲ. ಅದೇ ನೋಡಿ, ಭೀಮ ಇದ್ದಾನೆ, ಅನೇಕ ವ್ಯಕ್ತಿಗಳನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ರು. ಅರ್ಜುನ ಸಂಹಾರವನ್ನು ಮಾಡಿದ. ಅವರಿಗೂ ಕೂಡ ಭೀಮ ಅರ್ಜುನ ಇತ್ಯಾದಿಗಳಲ್ಲಿ ನಾವು ಸ್ವತಂತ್ರವಾಗಿ ಇವರನ್ನು ಸಂಹಾರ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಇಲ್ಲದೇ ಇರೋದರಿಂದ ಅವರಿಗೂ ಪಾಪದ ಲೇಪವಾಗೋಲ್ಲ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ನಿಮಿತ್ತ ಮಾತ್ರಂ ಭವತವ್ಯಸಾಚಿನ್ ಅಂದಿದ್ದು. ನೀನು ನಿಮಿತ್ತ ಮಾತ್ರ ಅಷ್ಟೇ, ಸ್ವತಂತ್ರವಾಗಿ ಸಂಹಾರ ಕರ್ತೃತ್ವ ಇರೋದು ನನ್ನ ಹತ್ರ. ಆದ್ದರಿಂದ ನೀನು ಸಂಹಾರ ಮಾಡ್ತೀನಿ ಅಂತಲೇ ಅಂದ್ಕೊಳ್ಬೇಡ. ಆದ್ದರಿಂದ ನೀನು ಯಾಕೆ ದುಃಖ ಪಡ್ತಿದ್ದೀಯ? ನಿನಗೆ ಯಾಕೆ ನನಗೆ ನರಕ ಆಗುತ್ತೆ ಹಾಗೆ ಹೀಗೆ ಅಂತೀಯ? ನಿಂಗೆ ಪಾಪದ ಸಂಪರ್ಕನೇ ಇಲ್ಲ. ನಿನಗೆ ಯಾಕೆ ಪಾಪ ಬರೋದಿಲ್ಲ? ಇಷ್ಟು ಜನ ಸಾಯಿಸಿದ್ರು ಅಂದರೆ ನಿನಗೆ ನಾನು ಸ್ವತಂತ್ರ ಕರ್ತ ಅಂತ ಭಾವನೆಯೇ ಇಲ್ಲ. ಸ್ವತಂತ್ರ ಕರ್ತವಾದವು ಭಗವಂತ ಅಂತ ಭಾವನೆ ಇದ್ದ ಮೇಲೆ ನಿಂಗೆ ಪಾಪ ಎಲ್ಲಿ ಬರುತ್ತೆ? ನಿನಗೆ ಪಾಪನೇ ಬರೋದಿಲ್ಲ ಅಂದ್ಕೊಳ್ಬೇಕು. ಅದೇ ದುರ್ಯೋಧನಾದಿಗಳು ಇದ್ದರು, ಅವರೂ ಕೂಡ ಈ ಸಂಹಾರ ಕ್ರಿಯೆಯಲ್ಲಿ ತೊಳ್ಕೊಂಡ್ರು ನಿಜ. ಆದರೆ ದುರ್ಯೋಧನಾದಿಗಳು ಸಂಹಾರ ಕ್ರಿಯೆಯನ್ನು ಮಾಡಿಕೊಂಡಾಗ ನಾನೇ ಸ್ವತಂತ್ರ, ಯಾರು ಕೃಷ್ಣ ಯಾರು ಭಗವಂತ, ಅವರೇನು ಅವರು ಸ್ವತಂತ್ರ ಕರ್ತರು, ನಾನು ಸ್ವತಂತ್ರ ಕರ್ತರು ಅಂತ ಅಜ್ಞರಾಗಿ ಲೋಕ ಸಂಹಾರಕ್ಕೋಸ್ಕರ ಅವರು ಹುಟ್ಟಿದ್ದರೂ ಕೂಡ ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದೆ ಅನ್ನೋ ವಿಚಾರ ಅವರು ಒಪ್ಪಿಕೊಳ್ಳದೆ ತಮಗೇ ಸ್ವಾತಂತ್ರ್ಯ ಅನ್ನೋ ಜ್ಞಾನವನ್ನು ಅವರು ಪಡ್ಕೊಂಡಿರೋದರಿಂದ ಅವರು ದೈತ್ಯರು ಪ್ರಳಯ ಕಾಲದಲ್ಲಿ ಅನೇಕ ವ್ಯಕ್ತಿಗಳನ್ನು ಸಂಹಾರ ಮಾಡ್ತಾರೆ. ಆ ರೀತಿಯಾಗಿ ಸಂಹಾರ ಮಾಡಿದಂತೆ ಆಯಿತು. ಆದ್ದರಿಂದ ಅವರಿಗೆ ಪಾಪದ ಲೇಪ ಇದೆ, ನಾನಾ ವಿಧವಾದ ಕ್ಲೇಶಗಳಿಗೆ ಮುಂದೆ ಅವರು ಒಳಗಾಗ್ತಾರೆ ಎಂದರು. ಆದ್ದರಿಂದ ಇದನ್ನು ಹೇಳಬೇಕಾದರೆ, ಸ್ವಾರಸ್ಯಕರವಾಗಿ ಹೇಳಬೇಕಾದರೆ ಅವರು ಹೇಳ್ತಾರೆ, ನಾವೀಗ ಸಂಹಾರವನ್ನು ಮಾಡಿಬಿಡೋದೆ ಯಾರನ್ನಾರು ವ್ಯಕ್ತಿನ. ಯಾವುದೋ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿನ ಚೆನ್ನಾಗಿ ಹೊಡೆದು ಬಿಡೋದು, ಸಾಯಿಸಿಬಿಡೋದು. ಸಾಯಿಸಬೇಕಾದ್ರೆ ನಾವೇನು ಅಂದ್ಕೊಳ್ಳೋದು ಅಂದರೆ ನಾನಲ್ಲ ಸ್ವತಂತ್ರ ಕರ್ತೃ ಭಗವಂತ, ನಾನು ಸ್ವತಂತ್ರ ಕರ್ತೃ ಅಲ್ಲ.
ಅವನನ್ನು ಸಾಯಿಸಿದ್ರಿಂದ ಆಗೋ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ನಾನು ಮಾಡ್ಬೋದಾ ಅಂದರೆ ನಾನು ಮಾಡಬಹುಂಗಿಲ್ಲ. ಯಾಕೆ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಕೆಲಸಗಳು ಅಂತ ನಿಯತವಾಗಿದೆಯೋ ಅವರು ಮಾತ್ರ ಅವ್ರ ಕೆಲಸಗಳನ್ನು ಮಾಡಬೇಕಾದ್ರೆ ಭಗವಂತ ಸ್ವತಂತ್ರ ಕರ್ತೃ ನಾನು ಅಲ್ಲ ಅಂತ ಆ ಕೆಲಸದ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಕೇ ಹೊರತು ಇನ್ನೊಬ್ಬನ ಕೆಲಸವನ್ನು ನಾನು ಮಾಡಿ ನಾನು ಸ್ವತಂತ್ರ ಕರ್ತೃ ಅಲ್ಲ ಭಗವಂತ ಸ್ವತಂತ್ರ ಕರ್ತೃ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೀನಿ, ಆದ್ದರಿಂದ ನನಗೆ ಹೆಂಗೆ ಪಾಪ ಅಂತ ಕೇಳೋ ಹಾಗಿಲ್ಲ. ಪಾಪ ಬಂದೇ ಬರುತ್ತೆ. ಯಾಕೆಂದರೆ ನಮ್ಮ ಕೆಲಸ ಅಲ್ಲ. ಯಮಧರ್ಮರಾಜರು ಸಂಹಾರ ಮಾಡೋದೇ ಕೆಲಸ, ರುದ್ರದೇವರು ಸಂಹಾರವನ್ನು ಮಾಡೋ ಕೆಲಸ, ದುರ್ಯೋಧನಾದಿಗಳಿರ್ಬೋದು ಅಥವಾ ಭೀಮಾದಿಗಳಿರ್ಬೋದು ಸಂಹಾರ ಮಾಡೋದು ಕ್ಷತ್ರಿಯರಾದ್ದರಿಂದ ಅವ್ರ ಕೆಲಸ ಅದು. ಆದ್ದರಿಂದ ಅವರು ಮಾತ್ರ ತಿಳ್ಕೊಂಡಾಗ ಪಾಪದ ಲೇಪ ಆಗಲ್ಲಿ ಹೊರತು ನಾವೇನಾದರೂ ಆ ರೀತಿಯಾಗಿ ಮಾಡಿದ್ರೆ ಪಾಪದ ಲೇಪ ಆಗತ್ತೆ. ಭಾವನೆ ಹಿಂಗಿದೆ ನಂದು, ನಾನು ಮಾಡ್ತಿಲ್ಲ ಭಗವಂತ ಮಾಡ್ತಾ ಇದ್ದಾನೆ ಅಂದರೆ, ಹಾಗಾದರೆ ಭಗವಂತ ಮಾಡ್ತಾ ಇದ್ದಾನೆ ಅಂದರೆ ನಾವು ಅದಕ್ಕೋಸ್ಕರ ಹುಟ್ಟಿದವರಲ್ಲ, ನಮ್ಮದು ಅದು ಕರ್ಮವಲ್ಲ. ನಮ್ಮ ಕರ್ಮ ಅಲ್ಲದೇ ಇದ್ದದ್ದನ್ನು ನಮ್ಮ ಕರ್ಮ ಅಂತ ಮಾಡಿಕೊಂಡ್ರೆ ಆವಾಗ ಅದು ದೋಷವೇ. ಆದ್ದರಿಂದ ಪಾಪದ ಲೇಪ ನಮಗೆ ಆಗತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳೇ ಆಗಿರ್ಬೋದು, ಒಮ್ಮೆ ಅಪರೋಕ್ಷ ಜ್ಞಾನಿಗಳಾದಂಥವರು ಲೋಕ ಸಂಹಾರವನ್ನು ಏನಾದರೂ ಮಾಡಿಬಿಡ್ತು ಅಂದರೆ, ಜನಗಳ ಸಂಹಾರ ಮಾಡಿಬಿಟ್ರೆ ಅವರಿಗೆ ಮೋಕ್ಷದಲ್ಲಿ ಆನಂದದಲ್ಲಿ ಹ್ರಾಸವಾಗೋಗುತ್ತೆ. ಅವರು ಆ ಕೆಲಸವನ್ನು ಮಾಡಬಾರದು. ಆದ್ದರಿಂದ ನಾನು ಅಪರೋಕ್ಷ ಜ್ಞಾನಿ, ಆದ್ದರಿಂದ ಎಲ್ಲವನ್ನು ಭಗವಂತನೇ ಮಾಡಿಸೋದು, ನಾನೇನು ಮಾಡಿಸಲ್ಲ ಅಂತ ಸರಿಯಾದ ಜ್ಞಾನ ಇರ್ಬೋದು ನಿಜ. ಅಪರೋಕ್ಷ ಜ್ಞಾನಾಂತರದಲ್ಲಿ ಯಾರನ್ನಾರು ಸಂಹಾರ ಮಾಡಿಬಿಟ್ರೆ ಪಾಪದ ಲೇಪದ ಪ್ರಯುಕ್ತವಾಗಿ ಅವರಿಗೆ ಮೋಕ್ಷದಲ್ಲಿ ಆಗಬೇಕಾದ ಆನಂದದಲ್ಲಿ ಸ್ವಲ್ಪ ಕಡಿತ ಆಗಿಬಿಡುತ್ತೆ. ಆದ್ದರಿಂದ ಅವರಿಗೆ ಆ ಕೆಲಸ ನಿಯತ ಅಲ್ಲ. ಅಂದರೆ ಪೊಲೀಸರು ಹೊಡಿತಾರೆ ಬಡಿತಾರೆ, ಆ ಕೆಲಸ ಅವ್ರು ಮಾಡ್ಬೋದು. ಕೇಳಿದ್ರೆ ಹೇಳ್ತಾರೆ ನಾನು ಹೇಳಿದ್ದೆಲ್ಲ ಮೇಲೆ ಅಧಿಕಾರಿಗಳು ಹೇಳಿದ್ದಾರೆ, ಕೋರ್ಟ್ ಹೇಳಿದೆ, ಆದ್ದರಿಂದ ಶಿಕ್ಷೆ ಕೊಡ್ತಾ ಇದ್ದೀನಿ ಅಷ್ಟೆ. ಆದ್ದರಿಂದ ಅವ್ರಿಗೆ ಸರಿ ಹೋಗುತ್ತೆ. ನಾನು ಆ ಕೆಲಸವನ್ನು ಮಾಡಿದ್ರೆ ತಪ್ಪು ಅಂತ ಸರ್ಕಾರ ನನಗೆ ಶಿಕ್ಷೆ ಕೊಡೋದು ಆ ದೃಷ್ಟಿಯಿಂದ. ಆದ್ದರಿಂದ ಸ್ವತಂತ್ರ ಕರ್ತೃತ್ವ ಭಗವಂತನಲ್ಲಿರೋದು ಅಂತ ಭಾವಿಸ್ಕೊಳ್ಬೇಕು. ಫಲದ ಆಸಕ್ತಿಯನ್ನು ತೊರಿಬೇಕು. ಆವಾಗ ಪಾಪಾದಿಗಳ ಸಂಬಂಧ ನಮಗಾಗಲ್ಲ ಅಂತ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಮತ್ತಷ್ಟು ಮಗದಷ್ಟು ಇದರ ಬಗ್ಗೆ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಈಗ ಮುಂದುವರಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಶ್ರೀಭಗವಾನ್ ಉವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ತ್ಯಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ. ತ್ಯಾಗೋ ಹಿ ಪುರುಷವ್ಯಾಘ್ರ
ತ್ರಿವಿಧಃ ಸಂಪ್ರಕೀರ್ತಿತಃ ತ್ರಿವಿಧಃ ಸಂಪ್ರಕೀರ್ತಿತಃ ಯಜ್ಞದಾನ ತಪಃ ಕರ್ಮ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಪಾವನಾನಿ ಮನೀಷಿಣಾಂ ಏತಾನ್ಯಪಿ ತು ಕರ್ಮಾಣಿ ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ನಿಶ್ಚಿತಂ ಮತಮುತ್ತಮಂ ನಿಯತಸ್ಯ ತು ಸನ್ಯಾಸಃ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ಮೋಹಾತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ ತಾಮಸಃ ಪರಿಕೀರ್ತಿತಃ ದುಃಖಮಿತ್ಯೇವ ಯತ್ಕರ್ಮ ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶಭಯಾತ್ ತ್ಯಜೇತ್ ಕಾಯಕ್ಲೇಶಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್ ನೈವ ತ್ಯಾಗಫಲಂ ಲಭೇತ್ ಕಾರ್ಯಮಿತ್ಯೇವ ಯತ್ಕರ್ಮ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸತ್ವಿಕೋ ಮತಃ ಸತ್ಯಾಗಃ ಸಾತ್ವಿಕೋ ಮತಃ ನ ದ್ವೇಷ್ಟ್ಯಕುಶಲಂ ಕರ್ಮ ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ಕುಶಲೇನಾನುಸಜ್ಜತೆ ತ್ಯಾಗೀ ಸತ್ವಸಮಾವಿಷ್ಟಃ ತ್ಯಾಗೀ ಸತ್ವಸಮಾವಿಷ್ಟಃ ಮೇಧಾವಿ ಛಿನ್ನ ಸಂಶಯಃ ಮೇಧಾವಿ ಛಿನ್ನ ಸಂಶಯಃ ನ ಹಿ ದೇಹಭೃತಾ ಶಕ್ಯಂ ನ ಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲತ್ಯಾಗೀ ಯಸ್ತು ಕರ್ಮಫಲತ್ಯಾಗೀ ಸತ್ಯಾಗೀತ್ಯಭಿಧೀಯತೆ ಸತ್ಯಾಗೀತ್ಯಭಿಧೀಯತೆ ಅನಿಷ್ಟಮಿಷ್ಟಂ ಮಿಶ್ರಂಚ ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೀತ್ಯ ಭವತ್ಯತ್ಯಾಗಿನಾಂ ಪ್ರೇತ್ಯ ನ ತು ಸನ್ಯಾಸಿನಾಂ ಕ್ವಚಿತ್ ನ ತು ಸನ್ಯಾಸಿನಾಂ ಕ್ವಚಿತ್ ಪಂಚೈತಾನಿ ಮಹಾಬಾಹೋ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿದಂ ಕರಣಂಚ ಪೃಥಗ್ವಿದಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ವಿವಿಧಾಶ್ಚ ಪೃಥಕ್ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ ದೈವಂ ಚೈವಾತ್ರ ಪಂಚಮಂ ಶರೀರವಾಂಗ್ಮನೋಭಿರ್ಯತ್ ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ ಪಂಚೈತೆ ತಸ್ಯ ಹೇತವಃ ತತ್ರೈವಂ ಸತಿ ಕರ್ತಾರಂ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ಪಶ್ಯತ್ಯಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ನ ಸ ಪಶ್ಯತಿ ದುರ್ಮತಿಃ ಯಸ್ಯ ನಾಹಂಕೃತೋ ಭಾವಃ ಯಸ್ಯ ನಾಹಂ ಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ಹತ್ವಾಪಿ ಸ ಇಮಾನ್ ಲೋಕಾನ್
ನ ಹಂತಿ ನ ನಿಬಧ್ಯತೆ ನ ಹಂತಿ ನ ನಿಬಧ್ಯತೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮಚೋದನಾ ತ್ರಿವಿಧಾ ಕರ್ಮಚೋದನಾ ಕರಣಂ ಕರ್ಮ ಕರ್ತೇತಿ ಕರಣಂ ಕರ್ಮ ಕರ್ತೇತಿ ತ್ರಿವಿಧಃ ಕರ್ಮ ಸಂಗ್ರಹಃ ತ್ರಿವಿಧಃ ಕರ್ಮ ಸಂಗ್ರಹ ಜ್ಞಾನಂ ಕರ್ಮ ಚ ಕರ್ತಾ ಚ ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ತ್ರಿದೈವ ಗುಣಭೇದತಃ ಪೃಚ್ಯತೆ ಗುಣಸಂಖ್ಯಾನೇ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ ಯಥಾವತ್ ಶೃಣುತಾನ್ಯಪಿ ಸರ್ವಭೂತೇಷು ಯೇನೈಕಂ ಸರ್ವಭೂತೇಷು ಯೇನೈಕಂ ಭಾವಂ ಅವ್ಯಯಮೀಕ್ಷತೆ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ಅವಿಭಕ್ತಂ ವಿಭಕ್ತೇಷು ಅಜ್ಞಾನಂ ವಿದ್ಧಿ ಸಾತ್ವಿಕಂ ಅಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ತ್ವೇನ ತು ಯಜ್ಞಾನಂ ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃಷ್ಣವದೇಕಸ್ಮಿನ್ ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ ಕಾರ್ಯೇ ಸಕ್ತಂ ಅಹೈತುಕಂ ಅತತ್ವಾರ್ಥವದಲ್ಪಂಚ ಅತತ್ವಾರ್ಥವದಲ್ಪಂಚ ತತ್ತಾಮಸಂ ಉದಾಹೃತಂ ತತ್ತಾಮಸಂ ಉದಾಹೃತಂ ನಿಯತಂ ಸಂಗರಹಿತಂ ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ ಯತ್ತತ್ ಸಾತ್ವಿಕಮುಚ್ಯತೆ ಯತ್ತು ಕಾಮೇಪ್ಸುನಾ ಕರ್ಮ ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಂ ಉದಾಹೃತಂ ತದ್ರಾಜಸಂ ಉದಾಹೃತಂ ಅನುಬಂಧಂ ಕ್ಷಯಂ ಹಿಂಸಾಂ ಅನುಬಂಧಂ ಕ್ಷಯಂ ಹಿಂಸಾ ಅನಪೇಕ್ಷ್ಯ ಚ ಪೌರುಷಂ ಅನಪೇಕ್ಷತ ಪೌರುಷಂ ಮೋಹಾದ್ ಆರಭ್ಯತೆ ಕರ್ಮ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ ಯತ್ತತಾಮಸಮುಚ್ಯತೆ ಮುಕ್ತಸಂಗೋ ನಹಂ ವಾದಿ ಮುಕ್ತಸಂಗೋ ನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯಸಿದ್ಧ್ಯೋರ್ನಿರ್ವಿಕಾರಃ ಸಿದ್ಧ್ಯಸಿದ್ಧೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ ಕರ್ತಾ ಸಾತ್ವಿಕ ಉಚ್ಯತೆ ರಾಗೀ ಕರ್ಮ ಫಲಪ್ರೇಪ್ಸುಃ ರಾಗಿ ಕರ್ಮ ಫಲಪ್ರೇಪ್ಸುಃ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕೃತಿಕೋಲಸಃ ಷಡೋ ನೈಷ್ಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೀ ಚ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ ಕರ್ತಾ ತಾಮಸ ಉಚ್ಯತೆ ಬುದ್ಧೇರ್ಭೇದಂ ಧೃತೇಶ್ಚೈವ ಬುದ್ಧಿರ್ಭೇದಂ ಹೃದಯಶ್ಚೈವ ಗುಣತಸ್ತ್ರಿವಿಧಂ ಶೃಣು ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ ಪೃಥಕ್ತ್ವೇನ ಧನಂಜಯ
ಜಯ ಪ್ರವೃತ್ತಿಂಚ ನಿವೃತ್ತಿಂಚ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬಂಧಂ ಮೋಕ್ಷಂ ಚ ಯಾ ವೇತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ ಯಯಾ ಧರ್ಮಂ ಅಧರ್ಮಂಚ ಯಯಾ ಧರ್ಮಂ ಅಧರ್ಮಂ ಚ ಕಾರ್ಯಂ ಚ ಕಾರ್ಯಮೇವ ಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ ಬುದ್ಧಿಃ ಸಾ ಪಾರ್ಥ ರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಮನ್ಯತೆ ತಮಸಾಮೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸೀ ಬುದ್ಧಿಃ ಸಾ ಪಾರ್ಥ ತಾಮಸಿ ಧೃತ್ಯಾ ಯಯಾ ಧಾರಯತೆ ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯಕ್ರಿಯಾಃ ಮನಃ ಪ್ರಾಣೇಂದ್ರಿಯಕ್ರಿಯಾಃ ಯೋಗೇನ ಅವ್ಯಭಿಚಾರಿಣ್ಯಾ ಯೋಗೇನ ವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ ಧೃತಿಃ ಸಾ ಪಾರ್ಥ ಸಾತ್ವಿಕೀ ಯಯಾ ತು ಧರ್ಮಕಾಮಾರ್ಥಾನ್ ಯಯಾತು ಧರ್ಮಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸೀ ಧೃತಿಃ ಸಾ ಪಾರ್ಥ ರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾಃ ನ ವಿಮುಂಚತಿ ದುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸೀ ಧೃತಿಃ ಸಾ ಪಾರ್ಥ ತಾಮಸಿ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ ಅಷ್ಟಾದಶೋऽಧ್ಯಾಯಃ ಸಮಾಪ್ತಃ ಸಮಾಪ್ತಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ. ಧ್ರುವಾಣಿ ತಿರ್ಮತಿರ್ಮಮ. ಇದುವರೆಗೂ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ 77, 78 ಶ್ಲೋಕಗಳನ್ನು ಪಠನ ಮಾಡಿದ್ವಿ. ಅದಲ್ಲದೆ 700 ಶ್ಲೋಕಗಳನ್ನು ಒಳಗೊಂಡಿದ್ದು ಭಗವದ್ಗೀತೆ. ಆ 700 ಶ್ಲೋಕಗಳನ್ನೂ ಪಠನ ಮಾಡಿದ್ದೇವೆ. ನಿಶ್ಚಿತವಾಗಿ ನಮ್ಮ ಪಠನ ಕಾಲದಲ್ಲಿ ಈ ಅಕ್ಷರ ದೋಷಗಳು, ಛಂದಸ್ಸಿನ ದೋಷ, ಸ್ವರದ ದೋಷಗಳು, ಪದದೋಷಗಳು ಇದೆಲ್ಲವೂ ಖಂಡಿತವಾಗಲೂ ಸಂಭವಿಸಿರುತ್ತೆ. ಆದ್ದರಿಂದ ಆ ಭಗವಂತನಾದ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದು. ನಮ್ಮಿಂದ ತಪ್ಪಾಗಿದೆ, ದಯಮಾಡಿ ಅವುಗಳನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಳ್ಳೋದು. ಆ ಕೇಳಿಕೊಳ್ಳುವ ಶ್ಲೋಕವನ್ನು ಒಟ್ಟಾಗಿ ಕೈ ಮುಗಿದುಕೊಂಡು ನಾವು ಹೇಳ್ತಾ ಅನಂತರದಲ್ಲಿ ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಇದರಿಂದ ಸಂಪಾದಿಸಿದ ನಾವು ಪುಣ್ಯ ಅದು ನಮ್ಮ ಪಾಲಿಗೂ ಇರುತ್ತೆ, ನಮ್ಮ ಕುಟುಂಬದ ಪಾಲಿಗೂ ತಲುಪಲಿ, ಜೊತೆಗೆ ಸಮಸ್ತ ಲೋಕದಲ್ಲೂ ಕೂಡ ಮಂಗಳವಾಗಲಿ ಅಂತ ನಾವು ಆಶಂಸನೆಯನ್ನು ಮಾಡೋಣ. ಭಗವಂತನಿಗೆ ಮಂಗಳವನ್ನು ಸಮರ್ಪಣೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ
ಮಾತ್ರಾಹೀನಂ ಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव ನಾರಾಯಣ ನಮೋಸ್ತುತೇ नारायण नमोऽस्तु ते ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्वत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ नारायणायेति समर्पयामि ಸರ್ವೇ ಭವಂತು ಸುಖಿನಃ सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु ಮಾ ಕಶ್ಚಿತ್ ದುಃಖಭಾಗ್ ಭವೇತ್ मा कश्चित् दुःखभाग् भवेत् ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ श्रियकान्ताय कल्याणनिधये ನಿಧಯೇ ಅರ್ಥಿನಾಂ निधये अर्थिनां ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम्